ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಈ ಪ್ರಕರಣ ಬಹಳ ಜೋರಾಗಿ ಸದ್ದು ಮಾಡಿತ್ತು. ಸರ್ಕಾರ ಒಂದು ತೀರ್ಮಾನ ತಗೊಂಡ್ರೆ ಅದಕ್ಕೆ ಅಂಕಿತ ಹಾಕೋದಕ್ಕೆ ರಾಜ್ಯಪಾಲರು ಸುಖಾಸುಮ್ಮನೆ ಡಿಲೇ ಮಾಡ್ತಾರೆ ಅಥವಾ ಇದು ರಾಷ್ಟ್ರಪತಿಗಳಿಗೆ ಒಪ್ಪಿಗೆ ಬರಬೇಕು ಅನ್ನೋ ಒಂದು ನಿರ್ಧಾರ ತಗೋತಾರೆ. ಸೊ ಇದರ ವಿರುದ್ಧ ಕೋರ್ಟ್ ಮೆಟ್ಟಿಲು ಹತ್ತಾಗ ಅಲ್ಲಿ ಹೊರಗಡೆ ಬಂದಂತಹ ಆದೇಶ, ಅದನ್ನ ಈಗ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಆ ಆದೇಶವನ್ನ ರದ್ದುಗೊಳಿಸಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಏನೆಲ್ಲ ನಡೀತು? ಶ್ವೇತಾ, ಇದೇ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ತಮಿಳುನಾಡು ಸರ್ಕಾರ ವರ್ಸಸ್ ತಮಿಳುನಾಡು ಗವರ್ನರ್ ವಿರುದ್ಧದ ಮಧ್ಯದ ಕೇಸ್ನಲ್ಲಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಯಾವುದೇ ಸರ್ಕಾರ ಕಳಿಸಿದಂತಹ ಮಸೂದೆಯನ್ನ 1 ತಿಂಗಳ ಒಳಗೆ ಇತ್ಯರ್ಥ ಮಾಡಿ ಸಹಿ ಹಾಕಿ ಕಳಿಸ್ಬೇಕು. ರಿಜೆಕ್ಟ್ ಆದ್ರೂ ಕೂಡ 1 ವರ್ಷದಲ್ಲಿ 1 ತಿಂಗಳಲ್ಲಿ ರಿಜೆಕ್ಟ್ ಮಾಡಬೇಕು. ಸಹಿ ಹಾಕೋದಾದ್ರೂ ಕೂಡ 1 ತಿಂಗಳ ಒಳಗೆ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತ ಗಡುವನ್ನ ವಿಧಿಸಿತ್ತು. ಸಂವಿಧಾನದ ಎಕ್ಸ್ಟ್ರಾರ್ಡಿನರಿ ಅಧಿಕಾರವನ್ನ, ಸಂವಿಧಾನದ ವಿಧಿ 142 ಬಳಸಿಕೊಂಡು ಈ ಒಂದು ಆದೇಶ ಮಾಡಿತ್ತು. ಮತ್ತು ತಮಿಳುನಾಡು ಸರ್ಕಾರದ ಅಲ್ಲಿ ಬಾಕಿ ಗವರ್ನರ್ ಮುಂದೆ ಬಾಕಿ ಇದ್ದಂತಹ ಕೆಲವು ಮಸೂದೆಗಳನ್ನ ಅನುಮತಿಯನ್ನ ಕೊಟ್ಟಿತ್ತು. ಮಸೂದೆಗೆ ರಾಜ್ಯಪಾಲರ ಅಂಕಿತದ ನಿರ್ಧಾರವನ್ನ ಸುಪ್ರೀಂ ಕೋರ್ಟೇ ತೆಗೆದುಕೊಂಡು ಅಂಕಿತ ಹಾಕಿದೆ ಅನ್ನುವಂತಹ ಆದೇಶವನ್ನ ಮಾಡಿತ್ತು. ಇನ್ನು ಮುಂದೆ ಎಲ್ಲ ರಾಜ್ಯಗಳು ಮತ್ತು ರಾಷ್ಟ್ರಪತಿಗಳು 1 ತಿಂಗಳ ಒಳಗಾಗಿ ಮಸೂದೆಗಳನ್ನ ಕ್ಲಿಯರ್ ಮಾಡಬೇಕು, ಅದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಅನಿರ್ದಿಷ್ಟಾವಧಿಯವರೆಗೆ ಮಸೂದೆಗಳನ್ನ ಪೆಂಡಿಂಗ್ ಇಟ್ಕೊಳ್ಳುವಂತಿಲ್ಲ ಅನ್ನುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ಏಪ್ರಿಲ್ ತಿಂಗಳಲ್ಲಿ ಮಾಡಿತ್ತು. ಅದಾದ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸುಪ್ರೀಂ ಕೋರ್ಟ್ಗೆ 13 ಪ್ರಶ್ನೆಗಳನ್ನ ಕೇಳಿ ಪತ್ರವನ್ನ ಬರೆದಿದ್ರು. ಆ ಪತ್ರಗಳಿಗೆ ಆಧಾರವಾಗಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸ್ತು. ನ್ಯಾಯಾಂಗದ ಅತಿಕ್ರಮಣ ಆಗ್ತಾ ಇದೆ, ಸರ್ಕಾರದ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಆಡಳಿತದ ವಿಷಯದಲ್ಲಿ ನ್ಯಾಯಾಂಗದ ಅತಿಕ್ರಮಣ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಕೂಡ ವಾದ ಮಾಡಿತ್ತು. ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ಗೆ 13 ಪ್ರಶ್ನೆಗಳನ್ನ ಕೇಳಿದ್ರು. ಸಂವಿಧಾನದ 142ನೇ ವಿಧಿಯನ್ನ ಚಲಾಯಿಸಿಕೊಂಡು ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರವನ್ನ ಚಲಾಯಿಸೋದಕ್ಕೆ ಬರೋದಿಲ್ಲ. ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ಅಧಿಕಾರವನ್ನ ಅವರೇ ಚಲಾಯಿಸಬೇಕು. ಅವರ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಚಲಾಯಿಸೋದಕ್ಕೆ ಬರೋದಿಲ್ಲ. ಸಾಂವಿಧಾನಿಕವಾಗಿ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಸಿಕ್ಕಿರುವಂತಹ ಅಧಿಕಾರವನ್ನ ಕೋರ್ಟ್ಗಳು ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮಸೂದೆಯ ಹಂತದಲ್ಲಿರುತ್ತೆ, ಸರ್ಕಾರ ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಪತಿಗಳಿಗೆ ಕಳಿಸುವಾಗ ಅದು ಮಸೂದೆಯ ಸ್ಥಿತಿಯಲ್ಲಿರುತ್ತೆ. ಅದು ಕಾನೂನೇ ಆಗಿರದೇ ಇರುವಂತಹ ಸ್ಥಿತಿಯಲ್ಲಿ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ ಅಂತ ಪತ್ರವನ್ನ ಬರೆದಿದ್ರು. 13 ಪ್ರಶ್ನೆಗಳನ್ನ ಎತ್ತಿದ್ರು. ಇವತ್ತು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಕಾಲಮಿತಿಯನ್ನ ನಿಗದಿ ಮಾಡೋದು ಅಸಾಂವಿಧಾನಿಕ ಆಗುತ್ತೆ. ಇದರಿಂದಾಗಿ ಸಾಂವಿಧಾನಿಕ ಬಿಕ್ಕಟ್ಟುಗಳು ರೂಪಿತ ಆಗ್ತವೆ ಮತ್ತು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಮಧ್ಯೆ ಇರುವಂತಹ ಸಮತೋಲನಕ್ಕೆ ಇಂತಹ ಆದೇಶಗಳು ಅಡ್ಡಿಯಾಗುತ್ತವೆ ಅನ್ನುವಂತಹ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಈ ಆದೇಶವನ್ನ ನೋಡಿದ್ರೆ ಕೇಂದ್ರ ಸರ್ಕಾರ ಕಳೆದ 5-6 ತಿಂಗಳುಗಳಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಫೈಟ್ ಮಾಡ್ತಾ ಇತ್ತು. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಕಡಿಮೆ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ವಾದವನ್ನ ಮುಂದಿಟ್ಟಿತ್ತು. ಜುಡಿಷಿಯಲ್ ಓವರ್ ರೀಚ್ ಅನ್ನ ಸುಪ್ರೀಂ ಕೋರ್ಟ್ ಮಾಡಬಾರ್ದು, ನ್ಯಾಯಾಂಗದ ಅತಿಕ್ರಮಣವನ್ನ ಸರ್ಕಾರದ ನಿರ್ಣಯಗಳಲ್ಲಿ ಮಾಡಬಾರ್ದು, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ನಿರ್ಣಯದಲ್ಲಿ ಜುಡಿಷಿಯಲ್ ಓವರ್ ರೀಚ್ ಆಗಬಾರ್ದು ಅನ್ನುವಂತಹ ವಾದವನ್ನ ಮುಂದಿಟ್ಟಿತ್ತು. ಇವತ್ತು ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಪೀಠ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಕಾಲಮಿತಿಯನ್ನು ನಿಗದಿ ಮಾಡುವಂತಿಲ್ಲ ಅನ್ನುವಂತಹ ಆದೇಶವನ್ನ ಕೊಟ್ಟಿದೆ. ಶ್ವೇತಾ. ಓಕೆ ಶಶಿಶೇಖರ್, ತಮಿಳುನಾಡು ಸರ್ಕಾರ ವರ್ಸಸ್ ಅಲ್ಲಿನ ರಾಜ್ಯಪಾಲರು, ಆದ್ರೆ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಇಲ್ಲಿನ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆಯೂ ಕೂಡ ಸಾಕಷ್ಟು ತಿಕ್ಕಾಟಗಳಾಗಿತ್ತು. ಈ ಆದೇಶ ಎಲ್ಲ ರಾಜ್ಯಗಳಿಗೂ ಈಗ ಅನ್ವಯ ಆಗತ್ತೆ ಹಾಗಾದ್ರೆ? ಹೌದು, ಈ ರೀತಿಯ ತಿಕ್ಕಾಟಗಳು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯದ ತಿಕ್ಕಾಟಗಳು ಆರಂಭ ಆಗಿದ್ದು ಪಶ್ಚಿಮ ಬಂಗಾಳದಿಂದ ಆರಂಭವಾದದ್ದು ತಮಿಳುನಾಡಿಗೂ ಬಂತು. ಅಂದ್ರೆ ಎಲ್ಲಿ ಬಿಜೆಪಿಯನ್ನ ಹೊರತುಪಡಿಸಿ ವಿರೋಧ ಪಕ್ಷಗಳ ಸರ್ಕಾರಗಳು ಅಧಿಕಾರದಲ್ಲಿದ್ದಾವೆ ಅಂತಹ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಿಂದ ನಿಯುಕ್ತರಾದಂತಹ ರಾಜ್ಯಪಾಲರುಗಳು ರಾಜ್ಯ ಸರ್ಕಾರ ಕಳಿಸಿದಂತಹ ಬಿಲ್ಗಳನ್ನ ಸಮಯಕ್ಕೆ ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳದೆ ಅನಿರ್ದಿಷ್ಟಾವಧಿಗೆ ಪೆಂಡಿಂಗ್ ಗಳನ್ನ ಇಟ್ಕೊಳ್ತಾ ಇದ್ರು. ಅದನ್ನ ಪ್ರಶ್ನೆ ಮಾಡಿ ತಮಿಳುನಾಡಿನ ಸರ್ಕಾರ ರಾಜ್ಯಪಾಲರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ಚಲಾಯಿಸುವ ಅಧಿಕಾರವನ್ನ ಸಂವಿಧಾನದ 142ನೇ ವಿಧಿಯನ್ನ ಬಳಸಿಕೊಂಡು
ತಾನೇ ರಾಜ್ಯಪಾಲರ ಅಧಿಕಾರವನ್ನ ಚಲಾಯಿಸಿತ್ತು. ಆ ಮೂಲಕ ರಾಜ್ಯಪಾಲರ ಮುಂದಿದ್ದಂತಹ ಬಾಕಿ ಬಿಲ್ಗಳನ್ನ ಇತ್ಯರ್ಥ ಮಾಡುವಂತಹ ನಿರ್ಣಯವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಆ ನಿರ್ಧಾರ ಸರಿಯಲ್ಲ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪತ್ರ ಬರೆದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಸಂವಿಧಾನಿಕವಾಗಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಇರುವಂತಹ ಅಧಿಕಾರವನ್ನ ಒಂದು ಕೋರ್ಟ್ ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಸಾಂವಿಧಾನಿಕವಾಗಿ ಅವರೇ ಚಲಾಯಿಸಬೇಕಾದದನ್ನ ಕೋರ್ಟ್ ಚಲಾಯಿಸೋದಕ್ಕೆ ನಿಂತ್ರೆ ಅದು ನ್ಯಾಯಾಂಗದ ಅತಿಕ್ರಮಣ ಆಗುತ್ತೆ, ಜುಡಿಷಿಯಲ್ ಓವರ್ ರೀಚ್ ಆಗುತ್ತೆ ಅನ್ನುವಂತಹ ವಾದವನ್ನ ಮುಂದಿಟ್ಟಿದ್ರು. ಈಗ ಆ ವಾದವನ್ನ ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಪೀಠ ಒಪ್ಕೊಂಡಿದೆ. ಕಾಲಮಿತಿಯನ್ನ ನಿಗದಿಪಡಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಆದೇಶವನ್ನ ಕೊಟ್ಟಿದೆ. ಶ್ವೇತಾ, ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.